ವಿಡಿಯೋ ಮಾಡ್ತೀವಿ ಹೋಗ್ತೀರಮ್ಮ ಲೈನ್ ಬಂದ್ರೆ ನೀಟಾಗಿ ಹಾಕ್ಬೋದು. ಈ ಕಡೆ ಅಣ್ಣವರೇ ಈ ಕಡೆ తీసుಕೊಂಡ ತಟ್ಟೆ ಕೊಡು. ಎಲ್ಲರಿಗೂ ಊಟ ಹೆಲಿಕಾಪ್ಟರ್ ಬಿಸಿ ಐತೆ ಕೊಟ್ಟಿದ್ದೀನಿ ನೋಡ ಜಗ ಇಲ್ಲ ಕೊಡೋ ಕಡೆ ಬಿಸಿ ಬಿಸಿ ಐತೆ ಕಡೆ ಬನ್ನಿ ಸ್ವಲ್ಪ ಜೈ ಭೀಮ್. ದಿಮಚಾಂಬಳ್ಳಿ ಅಂಬರೀಶು, ಜಿಲ್ಲಾಧ್ಯಕ್ಷರು, ಕರ್ನಾಟಕ ದಲಿತ ಪ್ರಜಾಸೇನೆ, ಕೋಲಾರ ಜಿಲ್ಲೆ. ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ SNR ಕೋಲಾರ ಜಿಲ್ಲಾ ಆಸ್ಪತ್ರೆ ಮುಂದೆ ನಮ್ಮ ಸಂಘಟನೆ ವತಿಯಿಂದ ಬಡವರಿಗೆ, ಇಲ್ಲಿ ಬಂದಿರುವಂಥ ಸಾರ್ವಜನಿಕರಿಗೆ ಸಿಂಪಲ್ ಆಗಿ ಒಂದು ಊಟದ ವ್ಯವಸ್ಥೆ ನಂಬಿಕೊಂಡಿದ್ವಿ. ಈ ಒಂದು ಊಟದ ವ್ಯವಸ್ಥೆ ತುಂಬ ವಿಜೃಂಭಣೆಯಿಂದಾಗಿದೆ. ಪ್ರತಿಯೊಬ್ಬರು ಪಾಪ ತುಂಬ ಈ ಕೋಲಾರ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಬಂದು ಇಲ್ಲಿ ತುಂಬ ದಿನದಿಂದ ಬಂದು ಇಲ್ಲಿ ಹಾಸ್ಪಿಟ್ಲ್ ಹತ್ರ ಬಂದಿರ್ತಾರೆ. ಅದಕ್ಕೋಸ್ಕರ ಏನೋ ಸಣ್ಣದಾಗ ಒಂದು ಸೇವೆ ಮಾಡಬೇಕಂತೇಳಿ ಇದನ್ನು ನಾವು ಸಣ್ಣ ಉಪಹಾರ ಕಾರ್ಯಕ್ರಮ ಅಂತೇಳಿ ಅಂದ್ಕೊಂಡಿದ್ವಿ. ಎಲ್ಲ ಬಂದರು ಪಾಪ ಬಡವರು ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಎಲ್ಲ ಒಂದು ಕಡೆ ನಮಗೆ ಖುಷಿ ಆಗುತ್ತೆ. ಏನಂತಂದರೆ ನಾವು ಇಷ್ಟು ಏನೇ ಕೆಲಸ ಮಾಡೋದಿಲ್ಲನೂ ಒಂದು ಹೊಟ್ಟೆಗಾಗಿನೇ, ಹಾಗಾಗಿ ಎಷ್ಟೋ ಬಡವರು ಬಂದಿರ್ತಾರೆ. ಹಾಗಾಗಿ ಒಂದು ಸಣ್ಣ ನಮ್ಮ ಒಂದು ಸಂಘಟನೆ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಈ ಒಂದು ಸಣ್ಣ ಪ್ರಯತ್ನ ಏನು ಮಾಡಿದ್ದೀವಿ, ಇದನ್ನು ಮಾರ್ಗವಾಗಿ ತಗೊಂಡು ಪ್ರತಿಯೊಬ್ಬರು ಈ ಮಾರ್ಗದಲ್ಲಿ ನಡೀಬೇಕಂತೇಳಿ ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನನ್ನ ಆಶಯ ಆಗಿದೆ. ಜೈ ಭೀಮ್. ಏನು ಈ ಸ್ವಾತಂತ್ರ್ಯ ದಿನಾಚರಣೆ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. 79 ವರ್ಷ ಕಳೆದಿದೆ. ಈಗ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. 80 ವರ್ಷಕ್ಕೆ ಕಾಲಿಟ್ಟಿದ್ದು ಸಹಿತ ಸ್ವಾತಂತ್ರ್ಯ ಅನ್ನೋದು ಒಂದು ಮರೀಚಿಕೆಯಾಗಿದೆ. ಯಾರಿಗೆ ಅಂದರೆ ಒಂದು ಯಾರು ಶೋಷಣೆಗೊಳಪಟ್ಟಿರ್ತಾರೆ, ದಮನಿತರಾಗಿರೋರಿಗೆ, ಅವ್ರಿಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಕೆಲವೊಂದು ಕಡೆ ಎಲ್ಲೊಂದು ಕಡೆ ಶೋಷಣೆಗೊಳಪಡ್ತಾನೆ ಇದ್ದಾರೆ, ಶೋಷಣೆ ಆಗೋದು ಆಗ್ತಾನೆ ಇದೆ. ಅದನ್ನೆಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಅದನ್ನು ಕಡಿಮೆ ಆಗಬೇಕಂತೇಳಿ ನನ್ನ ಆಶಯ ಇದೆ. ಆದರೂ 80ನೇ ವರ್ಷಕ್ಕೆ ಸ್ವಾತಂತ್ರ್ಯ ಬಂದಿರೋದು ನಮ್ಮೆಲ್ಲ ಖುಷಿ ತಂದಿದೆ. ಆ ಒಂದು 80 ವರ್ಷದಿಂದಗಡೆ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಸ್ವಾತಂತ್ರ್ಯ ಪಡೆಯೋದಕ್ಕೆ. ಅವಾಗೆಲ್ಲ ನಾವು ಈ ದಿನ ತಿಳ್ಕೊಂಡು ಅವರ ಒಂದು ಪಾದಗಳಿಗೆ ನಮಸ್ಕರಿಸುತ್ತಾ, ಇನ್ನೂ ಈಗೇನು ಸರ್ಕಾರಗಳು ಬರ್ತವೆ ಅವು ಈ ಒಂದು ಸ್ವಾತಂತ್ರ್ಯಕ್ಕೆ ಸಿಕ್ಕಿರೋದಕ್ಕೆ ಒಂದು ಸಂಪೂರ್ಣ ಅರ್ಥವನ್ನು ಕೊಡೋ ರೀತಿ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಂತೇಳಿ ನನ್ನ ಒಂದು ಆಸೆ ಆಗಿದೆ. ಹೌದು. ಈಗ ಈ ದಿನಗಳಲ್ಲಿ ಸಮಾಜ ಸೇವೆ ಅನ್ನೋದು ಯಾವುದೋ ಎಲೆಕ್ಷನ್ ಟೈಮಲ್ಲಿ, ಚುನಾವಣೆಗಳ ಸಂದರ್ಭದಲ್ಲಿ ಮಾತ್ರ ಆಗ್ತದೆ. ಅದು ನಾಮಕಾಸ್ತಿ ಆಗ್ತಾ ಇದೆ. ಅದಾಗಬಾರ್ದು. ಸಮಾಜ ಸೇವೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಯಾವಾಗ ಚುನಾವಣೆಗಳು ಬರ್ತವೆ, ಚುನಾವಣೆ ಬಂದಾಗ ಮಾಡ್ತಾರೆ, ಚುನಾವಣೆ ಇಲ್ಲಿದ್ದಾಗ ಸುಮ್ಮನೆ ಸ್ಟಾಪ್ ಮಾಡೋದು, ಚುನಾವಣೆಗಳ ಟೈಮಿಗೆ ಹತ್ರ ಬಂದಾಗ ಮಾಡೋದು, ಅವೆಲ್ಲನೂ ಬೇಡ. ಸಮಾಜ ಸೇವೆ ಅನ್ನೋದು ನಿರಂತರವಾಗಿ ನಡೀತಾ ಇರಬೇಕು. ಅದನ್ನು ನಮ್ಮ ಯುವಜನತೆ ಈ ಸಮಾಜ ಸೇವೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತೊಡಗಿಸ್ಕೊಂಡು ಮುನ್ನೆಲೆಗೆ ಬರಬೇಕನ್ನೋದು ನನ್ನ ಒಂದು ಆಶಯ. ಸಂಘಟನೆ ಏನು ಕೆಲಸ ಮಾಡ್ತೀಯಾ? ಈಗ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾ ಘಟಕದ ಕರ್ನಾಟಕ ದಲಿತ ಪ್ರಜಾಸೇನೆ ಜಿಲ್ಲಾ ಘಟಕದ ಉಪಾಧ್ಯಕ್ಷರಾದ ಟಿ ಸಂಜಯ್ ಅವರು ಬಂದಿದ್ದಾರೆ. ಹಾಗೆ ಕಂದಟ್ಟಿ ಜಗದೀಶ್ ಅವರು ಬಂದಿದ್ದಾರೆ. ನಮ್ಮ ಹಿರಿಯ ಮುಖಂಡರಾದ ಕಾದಿರಿಪುರ ಚಲಪತಿಯವರು ಬಂದಿದ್ದಾರೆ. ನಮ್ಮ ಅಂಬೇಡ್ಕರ್ ನಗರ ನಾನಸೋಮನವರು ಬಂದಿದ್ದಾರೆ. ನಮ್ಮ ಮಾಸ್ಟರ್ ಆದಂಥ ಪಿ ಕೆ ಮೇಸ್ಟ್ರು ನಾಗರಾಜ್ ಸರ್ ಬಂದಿದ್ದಾರೆ. ಅದೇ ರೀತಿ ಶ್ರೀರಾಮಣ್ಣವರು ಬಂದಿದ್ದಾರೆ. ಮತ್ತು ನಮ್ಮ ಭಟ್ರಳ್ಳಿ ವೇಣುರಾಜ್ ಅವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲರಿಗೂ ನಮ್ಮ ಸಂಘಟನೆ ವತಿಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ.